ಧರ್ಮಸ್ಥಳ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ರೋಚಕ ಘಟ್ಟಕ್ಕೆ ಒಂದಿಷ್ಟು ಬಂದು ತಲುಪಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ರೋಚಕ ಘಟ್ಟಕ್ಕೆ ಧರ್ಮಸ್ಥಳದ ಅಸ್ಥಿ ಪಂಜರ ರಹಸ್ಯ 5ನೇ ದಿನಕ್ಕೆ ಕಾಲಿಟ್ಟಿದೆ. ಅಸ್ಥಿ ಪಂಜರ ಶೋಧ ಕಾರ್ಯ ಅನಾಮಿಕ ಗುರುತಿಸಿದಂತ 13 ಪಾಯಿಂಟ್ಗಳಲ್ಲಿ 8 ಪಾಯಿಂಟ್ ಈಗಾಗಲೇ ಒಂದಿಷ್ಟು ಮುಕ್ತಾಯ ಆಗಿದೆ. ನೋಡಿ, ಇಂದು ಪಾಯಿಂಟ್ ನಂಬರ್ 9ರಿಂದ ಶೋಧ ಕಾರ್ಯ ಆರಂಭ ಆಗುತ್ತೆ. 9, 10, 11, 12, 13 ಏನು 5 ಪಾಯಿಂಟ್ ಉಳಿದಿದೆಯಲ್ಲ. ಸೊ ಈ 5 ಪಾಯಿಂಟ್ ನಲ್ಲಿ ಏನೆಲ್ಲ ಸಿಗಬಹುದು ಹಾಗಾದ್ರೆ? ಯಾಕಂದ್ರೆ ಬೆಳಗ್ಗೆ 11 ಗಂಟೆಯಿಂದ ಸುಮಾರು ಅಗಿಯುವಂತ ಕೆಲಸ ಆರಂಭ ಆಗುತ್ತೆ. ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಸಹಜವಾಗಿ, ಯಾಕಂದ್ರೆ ಇಷ್ಟು ದಿನಗಳ ಕಾಲ ನಾವು ನೋಡ್ತಾ ಇದ್ದೀವಿ ಯಾವ ಪಾಯಿಂಟ್ ಅಲ್ಲಿ ಸಿಗುತ್ತೆ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆ ಶುರುವಾಗ್ಬಿಟ್ಟಿತ್ತು. ಯಾವಾಗ 6ನೇ ಪಾಯಿಂಟ್ ನಲ್ಲಿ ಒಂದಿಷ್ಟು 12 ಮೂಳೆಗಳು ಸಿಗುತ್ತೆ, ಒಂದಿಷ್ಟು ತಲೆಬುರುಡೆಯ ಚಿಪ್ ಸಿಗುತ್ತೆ. ಅಂದ್ರೆ ಈ ಎಲ್ಲಾ ಸಿಕ್ಕಂತ ಸಂದರ್ಭದಲ್ಲಿ ಹೌದಪ್ಪ ಸಿಕ್ಕೇ ಬಿಡ್ತು ಅನ್ನುವಂತ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಒಂದಿಷ್ಟು ಮಾತಾಡ್ಕೊಳ್ತಾ ಇದ್ರು. ಅಂದ್ರೆ ಈ ಆಡ್ಕೊಳ್ಳೋರಿಗೆ ಒಂದಿಷ್ಟು ಏನು ಸಿಗ್ಲೇ ಇಲ್ಲಲ್ಲ ಅನ್ನುವಂಥ ರೀತಿಯಾಗಿ ಆಡ್ಕೊಳ್ತಾ ಇದ್ರು. ಯಾವಾಗ 6ನೇ ಪಾಯಿಂಟ್ ನಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಹೌದಲ್ಲಪ್ಪ ಸಿಕ್ಕೇ ಬಿಡ್ತು, ಇನ್ನೇನು SIT ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ, FSL ತಜ್ಞರು ಯಾವ ರೀತಿ ರಿಪೋರ್ಟ್ ಬರುತ್ತೆ, ಏನೆಲ್ಲ ಬೆಳವಣಿಗೆ ಆಗಬಹುದು ಅಂತ ಕಾಯ್ತಾ ಇದ್ರು. ಅದಾದ ನಂತರ 7ನೇ ಪಾಯಿಂಟ್ನಲ್ಲೂ ಕೂಡ ಒಂದಿಷ್ಟು ಸಿಗಬಹುದು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. 8ನೇ ಪಾಯಿಂಟ್ನಲ್ಲೂ ಕೂಡ ಒಂದಿಷ್ಟು ಸಿಗಬಹುದು ಅಂತ ಕಾಯ್ತಾ ಇದ್ರು. 7 ಮತ್ತು 8ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಗಲಿಲ್ಲ. ಸೊ ಅದಾದ ನಂತರ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಈಗಾಗಲೇ 13 ಪಾಯಿಂಟ್ ಗುರುತಿಸಿರುವಂಥ ಅನಾಮಿಕ ಈಗ 8 ಪಾಯಿಂಟ್ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಯಾವಾಗಲೂ ಕೂಡ ಅನಾಮಿಕ ಹೇಳ್ತಾ ಇರುವುದು ಒಂದೇ, ಏನಪ್ಪಾ ಅಂತಂದ್ರೆ 9, 10, 11 ಪಾಯಿಂಟ್ ಅನ್ನ ಅಗಿರಿ, ಅಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥ ರೀತಿಯಾದಂಥ ಒಂದಿಷ್ಟು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದ. ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಏನಿರಬಹುದು, 9ನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಸಿಕ್ಕೇ ಬಿಡುತ್ತಾ ಅನ್ನುವಂಥ ಒಂದಿಷ್ಟು ಚರ್ಚೆ ಆಗುತ್ತೆ. ಸೊ ಈಗ ಒಂದಿಷ್ಟು ಅಂದ್ರೆ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿದ್ದಾಗಿ ಒಂದಿಷ್ಟು ಏನು ಈ ಪ್ರಕರಣ ಇದೆಯಲ್ಲ, ಸೊ ಇದಾದ ನಂತರ ಇಂದು 5ನೇ ದಿನಕ್ಕೆ ಒಂದಿಷ್ಟು ಶೋಧ ಕಾರ್ಯಾಚರಣೆ ಆರಂಭ ಆಗಿರುವಂಥದ್ದು ಸಹಜವಾಗಿ. ಯಾಕಂದ್ರೆ ಮತ್ತೊಂದಿಷ್ಟು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಧರ್ಮಸ್ಥಳದಲ್ಲಿ ಶವಗಳನ್ನ ಹುತ್ತಿದ್ದಾಗಿ ತಪ್ಪೊಪ್ಪಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು 5ನೇ ದಿನದ ಶೋಧ ಕಾರ್ಯಾಚರಣೆ ಆರಂಭ ಆಗಿದೆ. ನೋಡಿ, 9ನೇ ಪಾಯಿಂಟ್ ನಲ್ಲಿ ಶೋಧ ನಡೆಸಲಿದ್ದಾರೆ ಇವತ್ತು SIT ಅಧಿಕಾರಿಗಳು. ಯಾಕಂದ್ರೆ ಇವತ್ತು 5ನೇ ಪಾಯಿಂಟ್ ಶೋಧ ಕಾರ್ಯಾಚರಣೆ ಬಾಕಿ ಇರುವಂಥದ್ದು. ಪುತ್ತೂರು SA ಸಾಲ್ಟಾ ಅವರು ಆಗಿರ್ಬೋದು, FSL ತಜ್ಞರಾಗಿರ್ಬೋದು, ವೈದ್ಯರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಪೊಲೀಸರಿಂದ ಒಂದಿಷ್ಟು ಕಾರ್ಯಾಚರಣೆ ಆರಂಭ ಆಗುತ್ತೆ. ಬೆಳ್ಳತ್ತಂಗಡಿ SIT ಕಚೇರಿಯಲ್ಲಿ ಒಂದಿಷ್ಟು ಅಧಿಕಾರಿಗಳು ಕೂಡ ಒಂದಿಷ್ಟು ಬಂದಿದ್ದಾರೆ ಅನ್ನುವಂಥ ಒಂದು ತಂಡವು ಕೂಡ ಹೋಗಿದೆ ಅನ್ನುವಂಥದ್ದು. SIT ಕಚೇರಿಗೆ ಆಗಮಿಸಿರುವಂತಹ ದೂರುದಾರ ಈಗಾಗಲೇ, ಯಾಕಂದ್ರೆ ಬೆಳಗ್ಗೆ 11 ಗಂಟೆಯಿಂದ ಆರಂಭ ಆದರೆ 5:30 ಗಂಟೆವರೆಗೂ ಸಂಪೂರ್ಣವಾಗಿ ಏನು ಸಿಗುತ್ತೆ, ಏನೆಲ್ಲ ಮಾಹಿತಿ ಸಿಗುತ್ತೆ, ಅಲ್ಲೇ ಮಾಹಿತಿಗಳನ್ನು ಸಂಗ್ರಹ ಮಾಡೋದಕ್ಕೆ ಲ್ಯಾಪ್ಟಾಪ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಾಕ್ಷಿಗಳನ್ನು ಸಂಪೂರ್ಣವಾಗಿ ಬೇರೆ ಕಡೆ ಹೋಗಬಾರ್ದು, ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಗೊತ್ತಾಗಬಾರ್ದು ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಅಗಿಯುವಂಥ ಸ್ಥಳದಲ್ಲಿ ಪರದೆಗಳನ್ನು ಕಟ್ಟುವ ಮೂಲಕ ಭಾಳ ಅಂದರೆ ಸೂಕ್ಷ್ಮವಾದಂಥ ಕಾರಣದಿಂದಾಗಿ ಮಾಹಿತಿ ಎಲ್ಲೂ ಕೂಡ ಲೀಕ್ ಆಗಬಾರ್ದು. ಇನ್ನು ಮತ್ತೊಂದು ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ SIT ಅಧಿಕಾರಿಗಳಾಗಿರ್ಬೋದು, ಅಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಯಾರಿಗೂ ಕೂಡ ಅಲ್ಲಿ ಫೋನನ್ನು ಯೂಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತೆ. ನೋಡಿ, ಯಾಕೆ ಅಂತಂದರೆ ಒಂದಿಷ್ಟು ಮಾಹಿತಿ ಹೊರಗೆ ಹೋಗ್ಬೋದು ಅನ್ನುವಂಥ ಕಾರಣದಿಂದಾಗಿ ಮಾಹಿತಿಗಳನ್ನು ಹೊರಗಡೆ ಹೋದಂಥ ಸಂದರ್ಭದಲ್ಲಿ, ಯಾಕಂದರೆ ಈಗ ಕಾರ್ಮಿಕರು ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ, ಅಗಿಯೋದಕ್ಕೆ ಹೋಗಿರ್ತಾರೆ, ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಅವರ ಊರಿನ ಜನರಾಗಿರ್ಬೋದು, ಅವರ ಫ್ರೆಂಡ್ಸ್ಗಳಾಗಿರ್ಬೋದು, ಯಾರಾದರೂ ಒಂದಿಷ್ಟು ಕರೆ ಮಾಡುವ ಮೂಲಕ ಏನ್ ಸಿಕ್ತಪ್ಪ, ಏನ್ ಸಿಕ್ತು ಅನ್ನುವಂಥ ಒಂದಿಷ್ಟು ಕೇಳ್ತಾರೆ ಅನ್ನುವಂಥ ಕಾರಣದಿಂದಾಗಿ ಅಲ್ಲೂ ಕೂಡ ಒಂದಿಷ್ಟು ಫೋನ್ ಅನ್ನ ಅವಾಯ್ಡ್ ಮಾಡಿದ್ದಾರಂತೆ. ಯಾವುದೇ ಕಾರಣಕ್ಕೂ ಫೋನ್ ಕೂಡ ಯೂಸ್ ಮಾಡುವ ಹಾಗಿಲ್ಲ. ಸೊ ಈಗ ನಿನ್ನೆಯೂ ಕೂಡ ಒಂದಿಷ್ಟು SIT ಅಧಿಕಾರಿಗಳು ಕೂಡ ಗ್ರಾಮ ಪಂಚಾಯತಿಗೆ ಲಿಸ್ಟನ್ನು ಕೇಳಿದ್ರು. ಯಾಕಂದರೆ 1985ರಿಂದ 2000 ಅಂತಂದರೆ 15 ವರ್ಷಗಳ ಒಂದಿಷ್ಟು ಲಿಸ್ಟನ್ನು ಕೇಳಿರುವಂಥದ್ದು. ಅನುಮಾನಾಸ್ಪದವಾಗಿ ಯಾರನ್ನು ಸಾವನ್ನಪ್ಪಿದ್ದಾರೆ ಅದೆಲ್ಲವೂ ಕೂಡ ಒಂದಿಷ್ಟು ಲಿಸ್ಟನ್ನು ಕೊಡಬೇಕು. ಅಂದರೆ ಸ್ಮಶಾನದಲ್ಲಿ ಎಷ್ಟು ಜನರನ್ನು ಹೂಳಿದ್ದಾರೆ, ಇನ್ನು ಅನಾಥ ಶವಗಳು ಎಷ್ಟಿತ್ತು, ಇವೆಲ್ಲವೂ ಕೂಡ ಗ್ರಾಮ ಪಂಚಾಯತಿಗೆ ಒಂದಿಷ್ಟು ಲಿಸ್ಟನ್ನು SIT ಅಧಿಕಾರಿಗಳು ಕೇಳಿದ್ದಾರೆ. ಹಾಗಾದರೆ ಏನೆಲ್ಲ ಇರಬಹುದು? ಹಾಗಾದರೆ ಲಿಸ್ಟ್ ಕೊಟ್ಟಂಥ ಸಂದರ್ಭದಲ್ಲಿ ಏನಾದರೂ ಕೂಡ
ಅದರಲ್ಲಿ ಒಂದಿಷ್ಟು ಬೆಳಕಿಗೆ ಬರಬಹುದಾ? ಇದೇ ವ್ಯಕ್ತಿಗಳು ಇಲ್ಲಿ ಸಾವನ್ನಪ್ಪಿದ್ದಾರೆ, ಇವರ ಶವವನ್ನ ಇಲ್ಲೇ ಹೂತ್ ಹಾಕಿದ್ದಾರೆ ಅನ್ನುವಂಥದ್ದು ಏನಾದ್ರೂ ಮಾಹಿತಿ ಸಿಗಬಹುದಾ? ಎಸ್, ಇನ್ನು ಮಾಸ್ಕ್ ಮ್ಯಾನ್ ವಿರುದ್ಧ ಸಿಡಿದ ಧರ್ಮಸ್ಥಳದ ಜನ. ಹೇಳಿದ್ದೆಲ್ಲ ಸುಳ್ಳು ಅಂತ ಇದ್ದಾರೆ. ಗ್ರಾಮ ಒಂದ್ ಕಡೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೃತರ ಚಿನ್ನವನ್ನ ಉಜಿರೆಯಲ್ಲಿ ಮಾರುತ್ತಿದ್ದ, ನೋಡಿ ಕೊಲೆಯನ್ನ ಮುಚ್ಚಿ ಹಾಕಿದ್ದು ಇದೇ ಮುಸ್ಕುಧಾರಿ ಅಂತೆ. ಈಗ ದೂರುದಾರನ ವಿರುದ್ಧವೇ ಒಂದಿಷ್ಟು ಆಕ್ರೋಶ ಕೇಳಿ ಬರ್ತಾ ಇರುವಂತದ್ದು. ತೇಲಿ ಬಂದಂತ ಶವಗಳೇನಿದೆ ದಫನ್ ಮಾಡ್ತಿದ್ರು. ಇನ್ನು ಕಳೆ ಬರಹ ದಫನ್ ಬಗ್ಗೆ ಎಲ್ಲವೂ ಕೂಡ ತನಿಖೆ ಆಗಲಿ. ನಿಗೂಢ ವ್ಯಕ್ತಿ ವಿರುದ್ಧ ಇದೀಗ ಅಸಮಾಧಾನ ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ದೂರುದಾರ ಏನು ಕೊಟ್ಟಿದ್ದ SIT ಮುಂದೆ ಅಧಿಕಾರಿಗಳ ಮುಂದೆ ಬಂದುಬಿಟ್ಟು 2014ರವರೆಗೆ ನಾನು ಸಂಪೂರ್ಣವಾಗಿ ಸಾಕಷ್ಟು ಹೆಣಗಳನ್ನ ಹೂತಿದ್ದೀನಿ ಅಂತ ನೇರವಾಗಿ ಧೈರ್ಯದಿಂದ ಎಂದು ಹೇಳಿದ್ನಲ್ಲ, ಅದೇ ವ್ಯಕ್ತಿ ವಿರುದ್ಧ ಇದೀಗ ಅನುಮಾನ ಮೂಡ್ತಾ ಇದೆ. ಅದೇ ವ್ಯಕ್ತಿ ವಿರುದ್ಧ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ರಿ, ಈ ಮಾಸ್ಕ್ ಮ್ಯಾನ್ ಇದಾನಲ್ಲ, ಇವನ್ನೆಲ್ಲವೂ ಕೂಡ ಹೇಳ್ತಾ ಇರೋದು ಸುಳ್ಳು. ಮೃತರ ಚಿನ್ನವನ್ನ ಉಜಿರೆಯಲ್ಲಿ ಮಾರ್ತಾ ಇದ್ದ. ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಮಹಿಳೆಯದು ಅಥವಾ ಪುರುಷಂದು ಅವನ ಕರುಳಲ್ಲಿ ಇರುವಂತಹ ಸರಗಳನ್ನ, ಓಲೆಗಳನ್ನ, ಈ ರೀತಿಯಾದಂಥ ಬಂಗಾರ ಅನ್ನೋದನ್ನ ತೆಗೆದುಕೊಂಡು ಹೋಗಿ ಉಜಿರೆಯಲ್ಲಿ ಮಾರಿ ಬರ್ತಾ ಇದ್ದ ಅಂತ ಆ ನಿಗೂಢ ವ್ಯಕ್ತಿ ವಿರುದ್ಧ ಧರ್ಮಸ್ಥಳದಲ್ಲಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವನಿಂದ ಇಡೀ ಧರ್ಮಸ್ಥಳದ ಹೆಸರು ಒಂದಿಷ್ಟು ನೋಡಿ, ಧರ್ಮಸ್ಥಳದ ಹೆಸರನ್ನ ಇವರು ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ. ಇವರು ನಾವೇನು ಅನ್ಕೊಂಡಿದ್ವಿ, ಇವ್ರೇನು ಮಾಡ್ತಾ ಇದ್ದಾರೆ ನೋಡಿ, ಅದಕ್ಕೆ ಆದಂಥ ಭಾವನೆ ಇದೆ ರೀ. ನೂರಾರು ಭಕ್ತಾದಿಗಳು ಇದ್ದಾರೆ, ಸಾವಿರಾರು ಭಕ್ತಾದಿಗಳಿದ್ದಾರೆ. ಹಿಂದೂ ಭಕ್ತಾದಿಗಳು ಅಂತಂದಾಗ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಕೂಡ ದರ್ಶನವನ್ನು ಪಡಿತಾರೆ. ಅದರ ಹೆಸರನ್ನ ಹಾಳು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಗ್ರಾಮಸ್ಥರು ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ. ಯಾಕಂದ್ರೆ ಅವರವರ ಭಾವನೆಗಳಿಗೆ ಒಂದಿಷ್ಟು ಧಕ್ಕೆಗಳು ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಆ ಮಾತುಗಳು ಕೇಳಿ ಬರುತ್ತೆ. ನೋಡಿ, ಈಗ ನಿಗೂಢ ಮಾಸ್ಕ್ ಮ್ಯಾನ್ ಏನಿದಾನಲ್ಲ, ದೂರುದಾರ ಭೀಮಾ ಅಂತ ನಾವೆಲ್ಲರೂ ಕೂಡ ಏನು ಕರೀತಾ ಇದ್ದೀವಲ್ಲ, ಏನೋ ಒಂದಿಷ್ಟು ಆರೋಪವನ್ನ ಮಾಡಿದ್ನಲ್ಲ, SIT ಅಧಿಕಾರಿಗಳ ಮುಂದೆ ಧೈರ್ಯದಿಂದ ಹೇಳಿದ್ನಲ್ಲ, ನಾನು ಎಷ್ಟು ಶವಗಳನ್ನ ಹೂತಿದ್ದೀನಿ, ಅಷ್ಟು ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, ನನಗೆ ಇವ್ರು ತಂದು ಕೊಡ್ತಾ ಇದ್ರು ಅನ್ನುವಂಥ ರೀತಿಯಾದಂಥ ಒಂದಿಷ್ಟು ಆರೋಪಗಳನ್ನ ಕೇಳಿ ಬಂತಲ್ಲ, ಅವನ ವಿರುದ್ಧವೇ ಇದೀಗ ಆರೋಪ ಕೇಳಿ ಬರ್ತಾ ಇದೆ. ಇವನು ದಫನ್ ಮಾಡಿದಂಥ ಹೆಣಗಳಲ್ಲಿ ಇರುವಂಥ ಬಂಗಾರವನ್ನ ಕದ್ದೋಗಿ ಉಜಿರೆಯಲ್ಲಿ ಮಾರಿ ಬರ್ತಿದ್ದ. ಮೃತರ ಚಿನ್ನವನ್ನ ಉಜಿರೆಯಲ್ಲಿ ಮಾರ್ತಾ ಇದ್ದ ಇವನು. ಕೊಲೆಯನ್ನ ಮುಚ್ಚಿ ಹಾಕಿದ್ದು ಇದೇ ಮುಸ್ಕುಧಾರಿ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಆ ಭಾಗದ ಜನ ಇಷ್ಟು ದಿನಗಳ ಕಾಲ ಒಂದಿಷ್ಟು ಸಪೋರ್ಟ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಒಂದು ವರ್ಗ, ಯಾಕಂದ್ರೆ ಮತ್ತೊಂದು ವರ್ಗವೂ ಕೂಡ ಇದೆ, ಎರಡೆರಡು ವರ್ಗಗಳು. ಯಾಕಂದ್ರೆ ಸಹಜವಾಗಿ ಆರೋಪ ಪ್ರತ್ಯಾರೋಪಗಳು ಬಂದಂಥ ಸಂದರ್ಭದಲ್ಲಿ ಒಬ್ಬರ ಪರ ನಿಲ್ಲೋದು, ಮತ್ತೊಬ್ಬರ ವಿರುದ್ಧ ಹೇಳಿಕೆಗಳನ್ನ ಕೊಡುವುದು ಸರ್ವೇ ಸಾಮಾನ್ಯ. ಸೊ ಇದೇ ರೀತಿ ಇಲ್ಲೂ ಕೂಡ ನಡೀತಾ ಇರುವಂಥದ್ದು. ನೋಡಿ, ಧರ್ಮಸ್ಥಳದಲ್ಲಿ 5ನೇ ದಿನಕ್ಕೆ ಕಾಲಿಟ್ಟಂತ ಆಪರೇಷನ್ ಬುರುಡೆ. ಪಾಯಿಂಟ್ ನಂಬರ್ 6ರ ಮೂಳೆ ರಹಸ್ಯ ಬೆನ್ನು ಬಿದ್ದಂತ SIT ಅಧಿಕಾರಿಗಳು. 6ನೇ ಪಾಯಿಂಟ್ನ ಮೂಳೆಗಳ ಸುತ್ತ ಅನುಮಾನದ ಹುತ್ತ ಅಡಗಿದೆ. 7 ಅಡಿ ಆಳದ ಗುಂಡಿ ಅಗೆದಾಗ ಪತ್ತೆಯಾಗಿದ್ದಂತಹ ವಿಶೇಷಗಳು. ಮೂಳೆಗಳನ್ನ ಅನಾಟೆಕ್ನಿಕಲ್ ಸ್ಥಿತಿಯಲ್ಲಿಟ್ಟು ಮಹಜರನ್ನ ಮಾಡಲಾಗ್ತಾ ಇದೆ. ಮಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಅಸ್ಥಿ ಪಂಜರ ರವಾನೆ ಆಗಿದೆ. 7ನೇ ಪಾಯಿಂಟ್ನಲ್ಲೂ ಕೂಡ ಒಂದಿಷ್ಟು ಅವಶೇಷಗಳ ಬದಲು ಕೈ ವಸ್ತ್ರ ಮಾತ್ರ ಪತ್ತೆ ಆಯಿತು. ನೋಡಿ, ಕೇವಲ ಕೈ ವಸ್ತ್ರ ಮಾತ್ರ ಪತ್ತೆ ಆಯಿತು. ಇದು ಪಾಯಿಂಟ್ ನಂಬರ್ 9ರಿಂದ ಇವತ್ತು ಶೋಧ ಆಗುತ್ತೆ. ಯಾಕಂದ್ರೆ 7ನೇ ಪಾಯಿಂಟ್ನಲ್ಲಿ ಏನು ಸಿಗುತ್ತೆ, ಏನು ಕಾಯ್ತಾ ಇದ್ರೆ, ಯಾಕಂದ್ರೆ ನಿನ್ನೆ 8ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಗಲಿಲ್ಲ. 7ನೇ ಪಾಯಿಂಟ್ನಲ್ಲಿ ಒಂದಿಷ್ಟು ಕೈವಸ್ತ್ರ ಸಿಗುತ್ತೆ. ಕೈವಸ್ತ್ರ ಸಿಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಏನು ಬೆಳವಣಿಗೆ ಆಯಿತು, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಸಹಜವಾಗಿ, ಯಾಕಂದರೆ ಪ್ರತಿ ಕ್ಷಣವೂ ಕೂಡ ನಾವು ಪ್ರತಿಯೊಂದು ಪಿನ್ ಟು ಪಿನ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಯಾಕಂದರೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ SIT ಅಧಿಕಾರಿಗಳ ಶೋಧ ಕಾರ್ಯ ಆಗಿರ್ಬೋದು, ಕಾರ್ಮಿಕರು ಯಾವ ರೀತಿಯಾದಂಥ ಅಲ್ಲಿ ಅಗೆಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ, ಯಾವ ಪಾಯಿಂಟ್ನಲ್ಲಿ ಏನೇನು ಸಿಕ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ 7ನೇ ಪಾಯಿಂಟ್ನಲ್ಲಿ ಆಗಿರ್ಬೋದು, 8ನೇ ಪಾಯಿಂಟ್ನಲ್ಲಿ ಆಗಿರ್ಬೋದು, ಇವತ್ತಿಗೂ ಸಂಪೂರ್ಣ ಬಾಕಿ ನಿನ್ನೆಗೆ ಮುಗಿದೋಗ್ಬಿಟ್ಟಿದೆ. ಇವತ್ತು 9ನೇ ಪಾಯಿಂಟು
11 ಗಂಟೆಗೆ ಅಗಿಯುವಂಥ ಕಾರ್ಯ ಆರಂಭ ಆಗುತ್ತೆ. ಯಾಕಂದರೆ ಬಹಳ ವಿಶೇಷವಾಗಿ ಇರುವಂಥದ್ದು, ಬಹಳ ಗಮನಿಸಬೇಕಾಗಿರುವಂಥದ್ದು, ಎಲ್ಲರ ಚಿತ್ತ 9, 10, 11 ಇರುವಂಥದ್ದು. ಯಾಕೆ ಅಂತಂದರೆ ಅನಾಮಿಕ ಧೈರ್ಯದಿಂದ ಹೇಳ್ತಾ ಇರುವಂಥದ್ದು. ಅನಾಮಿಕ ಹೇಳಿದಷ್ಟು ನಿಜಕ್ಕೂ ಕೂಡ ಅಲ್ಲಿ ಅಸ್ಥಿ ಪಂಜರ ಇದೆಯಾ, ರಾಶಿ ರಾಶಿ ಹೆಣಗಳ ಅಸ್ಥಿ ಪಂಜರ ಸಿಗುತ್ತಾ? ಹಾಗಾದರೆ ಇವೆಲ್ಲವೂ ಕೂಡ ಅನುಮಾನಗಳು ಮೂಡ್ತಾ ಇದೆ. ಯಾಕಂದರೆ 9 ಎಲ್ಲರ ಚಿತ್ತ ಅನ್ನುವಂಥದ್ದು. ಈಗಾಗಲೇ FSL ಅಧಿಕಾರಿಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, SIT ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಸಹಜವಾಗಿ ಒಂದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಇಟಾಚಿಯು ಕೂಡ ಒಂದು ಕಡೆ ಬಳಸ್ತಾ ಇದ್ದಾರೆ. ಯಾಕಂದರೆ 3ರಿಂದ 4 ಅಡಿ ಅಗಿಯೋದು ಅಂತಂದರೆ ನಿಜಕ್ಕೂ ಕೂಡ ಒಬ್ಬ ಮನುಷ್ಯ ಆಗಬಹುದು. ಯಾಕಂದರೆ ಮುಂದೆ ಅಗಿಯೋದರಿಂದಾಗಿ, ಯಾಕಂದರೆ ಮಣ್ಣನ್ನು ತೆಗೆದು ಮೇಲೆ ಹಾಕೋದು ತುಂಬ ಭಾರವಾದಂಥ ಮಣ್ಣಿರುತ್ತೆ, ಒಂದಿಷ್ಟು ನೀರು ಮಿಶ್ರಿತ ಮಣ್ಣಿರುತ್ತೆ. ಸೊ ಹಾಗಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಒಂದಿಷ್ಟು ಸಣ್ಣದಾದಂಥ ಒಂದು ಇಟಾಚಿಯು ಕೂಡ ಒಂದಿಷ್ಟು ಬಳಕೆಯನ್ನು ಮಾಡಲಾಗ್ತಾ ಇದೆ. ಇವೆಲ್ಲವೂ ಕೂಡ ನಡೀತಾ ಇದೆ. ಇನ್ನು ಈ ಮೂಳೆಗಳನ್ನು ಈಗಾಗಲೇ ಮಂಗಳೂರು ಮೆಡಿಕಲ್ ಕಾಲೇಜ್ಗೆ ಅಸ್ಥಿಪಂಜರವನ್ನು ಕಳಿಸಲಾಗಿದೆ. ಯಾವ ರೀತಿಯಾದಂಥ ಒಂದಿಷ್ಟು ರಿಸಲ್ಟ್ ಬರುತ್ತೆ, ಯಾವ ರೀತಿಯಾದಂಥ ಒಂದಿಷ್ಟು ವರದಿ ಬರಬಹುದು ಏನು? ಯಾಕಂದ್ರೆ ಅಸ್ಥಿಪಂಜರ ಸಂಪೂರ್ಣವಾಗಿ ಸಿಕ್ಕಂತ ಸಂದರ್ಭದಲ್ಲಿ, ಅಂತಂದ್ರೆ ಕೈ, ಕಾಲು, ಮೂಳೆ, ಬುರುಡೆ ಸಿಕ್ಕಂತ ಸಂದರ್ಭದಲ್ಲಿ ಈಸಿ ಆಗಿಬಿಡುತ್ತೆ. ಯಾಕಂದ್ರೆ ಇದು ಯಾರದು, ಏನ್ ಕತೆ, ಮಹಿಳೆಯದ, ಪುರುಷಂದ, ಎಲ್ಲವೂ ಕೂಡ ಸರಿ ಸಮಾನವಾಗಿ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಯಾಕಂದ್ರೆ ಇನ್ನೂ ಕೂಡ ಎಲ್ಲಿಯೂ ಕೂಡ ಬುರುಡೆ ಪತ್ತೆ ಆಗಿಲ್ಲ, ಕೇವಲ ಮೂಳೆಗಳು ಪತ್ತೆ ಆಗ್ತಾ ಇರುವಂಥದ್ದು. ಅಂತಂದ್ರೆ ಕೈಯ ಮೂಳೆ ಆಗಿರ್ಬೋದು, ತೊಡೆ ಮೂಳೆ ಆಗಿರ್ಬೋದು, ಕಾಲು ಮೂಳೆ ಆಗಿರ್ಬೋದು. ಸಾಕಷ್ಟು ಜನ ಒಂದಿಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಇಲ್ಲಿ ದಂಡ ಮಾತ್ರ ಇದೆ, ಬುರುಡೆ ಮಾತ್ರ ಎಲ್ಲೋ ಬೇರೆ ಕಡೆ ಇರಬಹುದು ಅನ್ನುವಂಥ ರೀತಿಯಾಗಿ. ಯಾಕಂದರೆ ಬುರುಡೆನೇ ಸಿಗ್ತಾ ಇಲ್ಲ ಅಂತಂದರೆ ನಿಜಕ್ಕೂ ಕೂಡ ಬುರುಡೆ ಬಿಡುವಂಥ ಕೆಲಸ ಅನಾಮಿಕ ಮಾಡ್ತಾ ಇದ್ದಾನ, ಅಥವಾ ಬುರುಡೆ ಇಲ್ಲಾರ್ದಂತಾನೆ ಶವವನ್ನು ಹೂತ್ಬಿಟ್ನಾ ಅನ್ನುವಂಥ 108 ಪ್ರಶ್ನೆಗಳಿಗೆ SIT ಒಂದಿಷ್ಟು ತೆರೆ ಎಳಿಬೇಕಾಗಿರುವಂಥದ್ದು. ಯಾಕಂದರೆ ಇವತ್ತು 5ನೇ ದಿನ ರೀ, ಸತತ 5ನೇ ದಿನ ಇವತ್ತು SIT ಅಧಿಕಾರಿಗಳಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಎಲ್ಲರೂ ಕೂಡ ಸರಿಸುಮಾರು ಒಂದು 10ರಿಂದ 12 ಗಂಟೆಗಳ ಕಾಲ ನಿರಂತರವಾದಂಥ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾಕಂದರೆ ಊಟಕ್ಕೂ ಕೂಡ ಒಂದಿಷ್ಟು ಬ್ರೇಕ್ ಕೊಡದೆ, ಅಲ್ಲೇ ಒಂದಿಷ್ಟು ಠಿಕಾಣಿ ಹೂಡಿ, ಮಧ್ಯಾಹ್ನದ 2 ಗಂಟೆ ಊಟ, ಅಲ್ಲೇ ಒಂದಿಷ್ಟು ಅಗಿಯುವಂಥ ಸ್ಥಳದಲ್ಲೇ ಕಾರ್ಮಿಕರನ್ನು ಊಟ ಮಾಡಿಸುವಂಥ ಕೆಲಸ ನಡೀತಾ ಇದೆ. ಪ್ರತಿದಿನ ಇದೇ ರೀತಿಯಾದಂಥ ವ್ಯವಸ್ಥೆ. ಯಾಕಂದರೆ ಆ ಕಡೆಯಿಂದ ಹೋಗಬೇಕಾದ್ರೆ ಒಂದಿಷ್ಟು ಸಮಯ ಆಗುತ್ತೆ, ಈ ಕಡೆಯಿಂದ ಬರಬೇಕಾದ್ರೆ ಒಂದಿಷ್ಟು ಸಮಯ ಆಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಎಲ್ಲವೂ ಕೂಡ ಕಾರ್ಯ ಬೇಗನೆ ಮುಗಿಸ್ಬೇಕು. ಯಾಕಂದರೆ SIT ಅಧಿಕಾರಿಗಳಿಗೆ ಬಹಳ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಏನಾಗುತ್ತೋ, ಏನು ಕತೆನೋ, ಬುರುಡೆ ಸಿಗುತ್ತೋ ಇಲ್ವೋ? ಯಾಕಂದರೆ ಬುರುಡೆ ಸಿಗಲಿಲ್ಲ ಅಂತಂದರೆ ಅನಾಮಿಕರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಸುಮ್ಮನೆ ಸುಳ್ಳು ಹೇಳಿಬಿಟ್ಟೆ, ಇಷ್ಟು ದಿನಗಳ ಕಾಲ ಸಂಪೂರ್ಣವಾಗಿ ಸರ್ಕಾರದ ಸಮಯವನ್ನು ವೇಸ್ಟ್ ಮಾಡಿದೆ, ಜನರ ಮನಸ್ಥಿತಿ ಹಾಳು ಮಾಡಿಬಿಟ್ಟೆ ಅಂತ ಎಲ್ಲ ಪ್ರಶ್ನೆಗಳಿಗೆ ಒಂದಿಷ್ಟು SIT ಆಗಿರ್ಬೋದು, SIT ಎಲ್ಲ ಪ್ರಶ್ನೆಗಳಿಗೆ ಅನಾಮಿಕ ಉತ್ತರ ಕೊಡಬೇಕಾಗುತ್ತೆ. ಸುಮ್ಮನೆ ಏನೇನೋ ಹೇಳಿಬಿಟ್ಟೆ, ಅದಾದ ನಂತರ ನಾನು ಮಾಡಲಿಲ್ಲ, ಇದನ್ನು ಮಾಡಲಿಲ್ಲ, ಇವೇನು ಕೂಡ ನಡೆಯೋದಿಲ್ಲ. ಯಾವೆಲ್ಲ ಬೆಳವಣಿಗೆ ಆಗಬಹುದು? ಹಾಗಾದರೆ ಇವತ್ತು 9, 10, 11, 12ರಲ್ಲಿ, 13ರಲ್ಲಿ ಏನೆಲ್ಲ ಸಿಗಬಹುದು? ಯಾಕಂದರೆ ಇವತ್ತು ಒಂದೇ ದಿನದಲ್ಲಿ 2-3 ಪಾಯಿಂಟ್ಗಳನ್ನು ಅಗಿಯುವಂಥ ಕೆಲಸ ಆಗುತ್ತಾ ಅಥವಾ ಇಲ್ವಾ? ಇವೆಲ್ಲವೂ ಕೂಡ ನಾವು ಸಂಪೂರ್ಣವಾಗಿ ಕಾದು ನೋಡಬೇಕಾಗಿರುವಂಥದ್ದು.